ಸ್ನೇಹಿತರೆ, ನಮ್ಮ 100 ವರ್ಷಗಳ ಈ ಒಂದು ಯಾತ್ರೆಯಲ್ಲಿ ಸಂಘ ಮಾಡಿರುವಂತಹ ಅತಿ ದೊಡ್ಡ ಕಾರ್ಯವೇನಂತ ಹೇಳಿದ್ರೆ, ಅವರು ಜಗತ್ತಿನ ವಿವಿಧ ಭಾಗಗಳಲ್ಲಿ ಆತ್ಮಭೋಜ ಮತ್ತೆ ಸ್ವಾಭಿಮಾನವನ್ನ ಜಾಗೃತಗೊಳಿಸಿದ್ದಾರೆ. ಹಾಗೂ ಇದಕ್ಕಾಗಿ ಸಂಘವು ದೇಶದ ಅಂಥ ಕ್ಷೇತ್ರಗಳಲ್ಲೂ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಅದು ದುರ್ಗಮವಾಗಿದೆ. ಅಲ್ಲಿಗೆ ಹೋಗಿ ತಲುಪೋದು ಬಹಳ ಕಠಿಣ. ನಮ್ಮ ದೇಶದಲ್ಲಿ ಸರಿಸುಮಾರು 10 ಕೋಟಿ ಆದಿವಾಸಿ ಸಹೋದರ ಸಹೋದರಿಯರಿದ್ದಾರೆ. ಅವರ ಅಭಿವೃದ್ಧಿಗಾಗಿ ಸಂಘ ನಿರಂತರವಾಗಿ ತಮ್ಮ ಪ್ರಯತ್ನವನ್ನು ನಡೆಸ್ತಾನೇ ಇದೆ. ದೀರ್ಘಕಾಲದವರೆಗೆ ಸರ್ಕಾರ ಅವರಿಗೆ ಆದ್ಯತೆಯನ್ನು ಕೊಟ್ಟಿರಲಿಲ್ಲ. ಆದರೆ ಸಂಘವು ಅವರ ಸಂಸ್ಕೃತಿ, ಅವರ ಹಬ್ಬ, ಉತ್ಸವ, ಅವರ ಭಾಷೆ ಮತ್ತೆ ಅವರ ಪರಂಪರೆಗೆ ಸರ್ವೋತ್ತಮವಾದ ಆದ್ಯತೆಯನ್ನು ನೀಡಿತು. ಸೇವಾ ಭಾರತಿ, ವಿದ್ಯಾಭಾರತಿ, ಏಕಲ್ ವಿದ್ಯಾಲಯ, ವನವಾಸಿ ಕಲ್ಯಾಣಾಶ್ರಮ, ಆದಿವಾಸಿಗಳನ್ನ ಸಶಕ್ತರನ್ನಾಗಿ ಮಾಡೋದಕ್ಕೆ ಅವರು ಸ್ತಂಭದಂತೆ ಜೊತೆಯಾಗಿ ನಿಂತಿದ್ರು. ಇಂದು ನಮ್ಮ ಆದಿವಾಸಿ ಸಹೋದರ ಸಹೋದರಿಯರಲ್ಲಿ ಕಾಣಿಸ್ತಿರುವಂಥ ಆತ್ಮವಿಶ್ವಾಸವು ಅವರ ಜೀವನವನ್ನ ಬದಲಾಯಿಸ್ತಾ ಇದೆ. ಸ್ನೇಹಿತರೆ, ಸಂಘ ದಶಕಗಳಿಂದ ಆದಿವಾಸಿಗಳ ಪರಂಪರೆಯನ್ನ, ಆದಿವಾಸಿಗಳ ಪದ್ಧತಿಗಳನ್ನ, ಅವರ ಮೌಲ್ಯಗಳನ್ನು ಸರಾಗ ಮತ್ತು ಸುಲಭವಾಗಿ ಮಾಡೋದಕ್ಕೆ ತಮ್ಮ ಸಹಯೋಗವನ್ನು ನೀಡ್ತಾ ಇದೆ. ತಮ್ಮ ಕರ್ತವ್ಯವನ್ನು ನಿಭಾಯಿಸ್ತಾ ಇದೆ. ಅವರ ತಪಸ್ಸು ಭಾರತದ ಸಾಂಸ್ಕೃತಿಕ ಗುರುತನ್ನ ಸುರಕ್ಷಿತವಾಗಿ ಕಾಪಾಡಲು ದೊಡ್ಡ ಪಾತ್ರವನ್ನು ವಹಿಸಿದೆ. ಅವರು ದೇಶದ ಮೂಲೆ ಮೂಲೆಗಳಲ್ಲಿ ಇರುವಂತಹ ಆದಿವಾಸಿಗಳ ಬದುಕನ್ನ ಸರಾಗಗೊಳಿಸಿದ್ದಾರೆ. ಸಂಘದ ಲಕ್ಷಾಂತರ ಕಾರ್ಯಕರ್ತರನ್ನ ನಾನು ಶ್ಲಾಘಿಸ್ತೀನಿ.